ಕರುಣಾನಿಧಿ ಆರೋಗ್ಯದ ಬಗ್ಗೆ ಮಾಹಿತಿಯನ್ನ ಪ್ರಧಾನಿ ಮೋದಿ ಅವರು ಪಡ್ಕೊಂಡಿದ್ದಾರೆ. ಪುತ್ರ ಸ್ಟಾಲಿನ್ ಹಾಗೇನೆ ಪುತ್ರಿ ಕನಿಮೋಳಿಗೆ ಫೋನ್ ಮಾಡಿ ಮಾಹಿತಿಯನ್ನ ಪಡ್ಕೊಂಡಿದ್ದಾರೆ ನರೇಂದ್ರ ಮೋದಿ ಅವರು ಅಂತ ಗೊತ್ತಾಗಿದೆ. ಅದರ ಜೊತೆಗೆ ಕರುಣಾನಿಧಿ ಅವರು ಬೇಗ ಗುಣಮುಖರಾಗ್ಲಿ ಅಂತ ಟ್ವಿಟರ್ನಲ್ಲೂ ಕೂಡ ಟ್ವೀಟ್ ಮಾಡಿದ್ದಾರೆ ನರೇಂದ್ರ ಮೋದಿ ಅವರು. ಸದ್ಯ ಆಫ್ರಿಕಾದ ಪ್ರವಾಸದಲ್ಲಿದ್ದಾರೆ ಮೋದಿ ಅವರು. ಇನ್ನೊಂದು ಕಡೆ ಮೋದಿ ಅವರ ಬೆನ್ನಲ್ಲೇ ಸ್ಟಾಲಿನ್ಗೆ ಸಿಎಂ ಕುಮಾರಸ್ವಾಮಿ ಅವರು ಕೂಡ ಕಾಲ್ ಮಾಡಿದ್ದಾರೆ, ಮಾಹಿತಿಯನ್ನ ಪಡ್ಕೊಂಡಿದ್ದಾರೆ. ಕರುಣಾನಿಧಿ ಅವರು ಹೆಂಗಿದ್ದಾರೆ, ಅವರ ಆರೋಗ್ಯ ಪರಿಸ್ಥಿತಿ ಸದ್ಯಕ್ಕೆ ಹೆಂಗಿದೆ ಅಂತ. ವಯೋಸಹಜ ಸಮಸ್ಯೆಯಿಂದ ಕರುಣಾನಿಧಿ ಆರೋಗ್ಯ ಈಗ ಗಂಭೀರವಾಗಿದೆ. ಸಾಕಷ್ಟು ಜನ ಅವ್ರ ಮನೆ ಮುಂದೆ ಕೂಡ ಬರ್ತಾ ಇದ್ದಾರೆ. ಡಾಕ್ಟರ್ ಕೂಡ ಈಗ ಟ್ರೀಟ್ಮೆಂಟ್ ಕೊಡ್ತಾ ಇದ್ದಾರೆ. ಬಟ್ ಇವಾಗ ಒಂದ್ ರೀತಿ ಗಾಬರಿ ಆಗಿದ್ದಾರೆ ಎಲ್ಲರೂ ಕೂಡ. ಹಾಗಾಗಿ ಈಗ ಮೋದಿ ಅವರು ಕೂಡ ಖುದ್ದಾಗಿ ಪುತ್ರ ಸ್ಟಾಲಿನ್ ಹಾಗೇನೆ ಪುತ್ರಿ ಕನಿಮೋಳಿಗೆ ಕರೆ ಮಾಡಿ ಏನಿದೆ ಸಿಚುವೇಶನ್, ಹೆಂಗಿದೆ ಹೆಲ್ತ್ ಸ್ಟೇಟಸ್ ಅಂತೆಲ್ಲ ಇನ್ಫಾರ್ಮೇಶನ್ ತಗೊಂಡು ಆಮೇಲೆ ಅದನ್ನ ಟ್ವೀಟ್ ಮಾಡಿದ್ದಾರೆ. ಸದ್ಯ ಅಂದ್ರೆ ಆಫ್ರಿಕಾದ ಪ್ರವಾಸದಲ್ಲಿದ್ದಾರೆ ನರೇಂದ್ರ ಮೋದಿ ಅವರು. ಅದ್ರ ಜೊತೆಗೆ ಕುಮಾರಸ್ವಾಮಿ ಅವರು ಕೂಡ ಮೋದಿ ಅವ್ರ ಬೆನ್ನಲ್ಲೇ ಸ್ಟಾಲಿನ್ಗೆ ಕರೆ ಮಾಡಿ ಕರುಣಾನಿಧಿ ಅವರ ಆರೋಗ್ಯ ಹೆಂಗಿದೆ ಅಂತ ಪರಿಸ್ಥಿತಿಯನ್ನ ವಿಚಾರಿಸಿದ್ದಾರೆ. ವಯೋಸಹಜ ಸಮಸ್ಯೆಯಿಂದ ಸದ್ಯ ಕರುಣಾನಿಧಿ ಅವರ ಆರೋಗ್ಯ ಗಂಭೀರವಾಗಿದೆ. ಈಗ ಸಾಕಷ್ಟು ಜನ ಗಣ್ಯರು ಕೂಡ ಭೇಟಿಯನ್ನ ಕೊಟ್ಟು ಆರೋಗ್ಯ ಪರಿಸ್ಥಿತಿನ ವಿಚಾರಿಸ್ತಾ ಇದ್ದಾರೆ. ತುಂಬಾ ಜನ ಕಾಲ್ ಮಾಡಿ ಕೂಡ ವಿಚಾರಿಸ್ತಾ ಇದ್ದಾರೆ. ನರೇಂದ್ರ ಮೋದಿ ಅವರು ಕೂಡ ಕಾಲ್ ಮಾಡಿ ವಿಚಾರಿಸಿ ಟ್ವೀಟ್ ಮಾಡಿದ್ದಾರೆ. ಕರುಣಾನಿಧಿ ಅವರು ಬೇಗ ಗುಣಮುಖರಾಗ್ಲಿ ಅಂತ ಟ್ವೀಟ್ ಮಾಡಿದ್ದಾರೆ. ಇನ್ನು ಕುಮಾರಸ್ವಾಮಿ ಅವರು ಕೂಡ ಸ್ಟಾಲಿನ್ಗೆ ಕರೆ ಮಾಡಿದ್ದಾರೆ, ಮಾಹಿತಿಯನ್ನ ಪಡ್ಕೊಂಡಿದ್ದಾರೆ. ತಮಿಳುನಾಡು ಮಾಜಿ ಸಿಎಂ ಎಂ ಕರುಣಾನಿಧಿ ಆರೋಗ್ಯ ಮತ್ತಷ್ಟು ಗಂಭೀರವಾಗಿದೆ. ತೀವ್ರ ಜ್ವರ ಹಾಗೇನೆ ಮೂತ್ರನಾಳ ಸಮಸ್ಯೆಯಿಂದ ತೀವ್ರ ನಿಗಾ ಘಟಕದಲ್ಲಿ ಅವರಿಗೆ ಚಿಕಿತ್ಸೆ ಕೂಡ ನೀಡಲಾಗ್ತಾ ಇದೆ. ಗೋಪಾಲಪುರಂ ನಿವಾಸದಲ್ಲಿ ಚಿಕಿತ್ಸೆಗೆ ಈಗ ಕುಟುಂಬಸ್ಥರು ವ್ಯವಸ್ಥೆ ಕೂಡ ಮಾಡಿದ್ದಾರೆ. ಕೃತಕ ಉಸಿರಾಟದ ವ್ಯವಸ್ಥೆಯನ್ನು ಕೂಡ ನಿಲ್ಲಿಸಿ ಈಗ ವೈದ್ಯರು ಟ್ರೀಟ್ಮೆಂಟ್ ಕೊಡ್ತಾ ಇದ್ದಾರೆ. ಸಾಕಷ್ಟು ಜನ ಈಗ ಗಣ್ಯರು ಹೋಗಿದ್ದಾರೆ. ಅಂದ್ರೆ ತಮಿಳುನಾಡಿನ ಸಿಎಂ ಇರ್ಬೋದು, ಡಿಸಿಎಂ ಎಲ್ಲರೂ ಕೂಡ ಆರೋಗ್ಯ ವಿಚಾರಣೆ ಮಾಡಿದ್ದಾರೆ.